ಯಪ್ಪ ಎಲ್ಲದು ಕಡಿಮೆ ಕೊಟ್ಬಿಟ್ಟು 11,000 ರೂಪಾಯಿಗೆ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ದರೆ ಇವತ್ತು ನನ್ನ ಮುಂದೆ Oppo A15 ಫೋನ್ ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಒಂದು ಲೋ ಎಂಡ್ ಫೋನ್ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು, 3GB RAM ಮತ್ತು 32GB ಸ್ಟೋರೇಜು. ಈ ಒಂದು ವೇರಿಯಂಟಿಗೆ 11,000 ರೂಪಾಯಿ ಇರುವಂಥದ್ದು. ಹೌದು, 3GB ವೇರಿಯಂಟಿಗೆ 11,000 ರೂಪಾಯಿ ಮಾರ್ತಾಯಿದ್ರೆ 11,000 ಕೊಡುವಂಥದ್ದು ಈ ಒಂದು ಫೋನಲ್ಲಿ ಏನಪ್ಪ ಇದೆ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಏನಕ್ಕೆ ಇದನ್ನು ಪರ್ಚೇಸ್ ಮಾಡಬೇಕು? ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ರಿವ್ಯೂ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡ್ತಾ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿರುವಂಥದ್ದು. ಇದನ್ನು ಓಪನ್ ಮಾಡಬೇಕು ಅಂದರೆ ಫಸ್ಟು ಸ್ಲೈಡ್ ಮಾಡಬೇಕಾಗತ್ತೆ ಮೇಲ್ಗಡೆ ಇರುವಂಥ ಕವರ್ನ, ಆಮೇಲೆ ನಾರ್ಮಲ್ ಬಾಕ್ಸ್ ಸಿಗುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ದರೆ ಇನ್ನೊಂದು ಸಣ್ಣ ಬಾಕ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದರೊಳಗೆ ನಿಮಗೆ ಸಿಮ್ ಎಜೆಕ್ಟರ್ ಪಿನ್ ಸಿಗ್ತಾ ಇದೆ, ಗಮನಿಸ್ತಾ ಇದ್ದೀರಾ. ಮತ್ತು ಯೂಸರ್ ಮ್ಯಾನ್ಯಲ್, ಕಿಕ್ ಸ್ಟಾರ್ಟ್ ಗೈಡೆಲ್ಲ ಇರುವಂಥದ್ದು ಮತ್ತು ಒಂದು ಟ್ರಾನ್ಸ್ಪರೆಂಟ್ TPU ಕವರ್, ಬ್ಯಾಕ್ ಕವರ್ ಇದಾಗಿರುವಂಥದ್ದು. ಕ್ವಾಲಿಟಿ ಡೀಸೆಂಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಪಕ್ಕಕ್ಕೆ ಇಟ್ಟರೆ ನಿಮಗೆ ಗಮನಿಸ್ತಾ ಇದ್ದರೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಒಂದು ಫೋನನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಚೆಕ್ ಮಾಡೋದಾದರೆ ಈ ಒಂದು ಬಾಕ್ಸ್ ಒಳಗೆ ಒಂದು 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು. ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕಿತ್ತು, 10 ವ್ಯಾಟು ಈ ಒಂದು ಪ್ರೆಸೆಂಟ್ಗೆ ಓಕೆ ಅಂತೀನಿ. ಜೊತೆಗೆ ಒಂದು ಮೈಕ್ರೋ USB ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಎ ಇಂದ ಮೈಕ್ರೋ USB. ಈ ಒಂದು ಪ್ರೆಸೆಂಟ್ಗೆ USB ಟೈಪ್-C ನೀಡಬೇಕಾಗಿತ್ತು, ಮೈಕ್ರೋ USB ನನಗೆ ಬೇಜಾರ ಅಂತ ವಿಷಯ. ಇದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗಿದೆ. ಇನ್ನು ಡೈರೆಕ್ಟಾಗಿ ಗಮನಿಸ್ತಾ ಇದ್ದೀರಾ ಈ ಒಂದು ಫೋನು ಫಸ್ಟ್ ಲುಕ್ಕಲ್ಲಿ ಒಂದು ಕ್ರೇಜಿ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಫೋನ್ ಅಂತ ನನಗೆ ಅನಿಸ್ತಿರುವಂಥದ್ದು. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಮೊದಲದಾಗಿ ಒಂದು ಫೋನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಪ್ರೆಸೆಂಟ್ಗೆ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡು ಮತ್ತು ಡಿಸೈನ್ ಹೊಂದಿದೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಫ್ರಂಟಲ್ಲಿ ಗಮನಿಸ್ತಾ ಇದ್ದೀರಾ ಟಿಯರ್ ಡ್ರಾಪ್ ನಾಚ್ ನಿಮಗೆ ಸಿಗ್ತಾ ಇರುವಂಥದ್ದು, ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಬೆಸಲ್ ಬಾಟಮ್ ಸ್ವಲ್ಪ ಜಾಸ್ತಿ ದಿನ ಬಿಟ್ಟರೆ ಬೇರೆ ಎಲ್ಲ ಕಡೆ ಕಡಿಮೆ ಇರುವಂಥದ್ದು. ಮುಂದ್ಗಡೆ ಇರುವಂಥದ್ದು ಗ್ಲಾಸ್ ಆಯಿತಾ. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಅಂತ ಅನಿಸುತ್ತೆ, ಫ್ರಂಟ್ ಏನು ಸ್ಪೆಷಲ್ ಇಲ್ಲ. ಇನ್ನು ಹಿಂದಕ್ಕೆ ಬಂತು ಅಂತಂದರೆ ಗಮನಿಸ್ತಾ ಇದ್ದರೆ ನಿಮಗೆ ಒಂದು OnePlus ರೀತಿಯಲ್ಲಿ ಕಾಣುತ್ತೆ ಆಯಿತಾ. ಏನೋ OnePlus ಫೋನೇ ಅನ್ಕೊಂಡ್ಬಿಡ್ಬೇಕು ತುಂಬ ಜನ. ಆ ರೀತಿ ಒಂದು ಗ್ರೇಡಿಯಂಟ್ ಲುಕ್ ನಿಮ್ಗೆ ಸಿಗ್ತಾ ಇರುವಂಥದ್ದು. ಗ್ಲಾಸ್ ಅಂತ ಅನಿಸುತ್ತೆ, ಆದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಗ್ ಆಗಿದೆ ಆಯಿತಾ. ಸ್ಕ್ರಾಚ್ ಆಗುವಂಥ ಸಾಧ್ಯತೆ ಇರುತ್ತೆ, ಸೊ ಬ್ಯಾಕ್ ಕವರ್ ಹಾಕೊಳ್ಳಿ. ಜೊತೆಗೆ ನಿಮಗೆ ಒಂದು ಫೋನಲ್ಲಿ ಒಂದು ಟ್ರಿಪಲ್ ಕ್ಯಾಮರಾ ಸೆಟಪ್ ಸಿಗ್ತಾ ಇರುವಂಥದ್ದು ಹಿಂದೆ, ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು, ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆ ಇದೆ. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಮೈಕ್ರೋ USB ಪೋರ್ಟ್ ಇದೆ, 3.5mm ಹೆಡ್ಫೋನ್ ಜಾಕ್ ಸಹ ಇರುವಂಥದ್ದು, ಮತ್ತು ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇದೆ. ಒಂದು ಒಳ್ಳೆ ವಿಷಯ, 2 ಸಿಮ್ ಒಂದು SD ಕಾರ್ಡನ್ನು ಹಾಕ್ಬೋದು. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಏನಿದೆ ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಮತ್ತು ಲುಕ್ ವೈಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಈ ಒಂದು ಪ್ರೆಸೆಂಟ್ಗೆ. ಡಿಸೈನು, ಬಿಲ್ಡ್ ಕ್ವಾಲಿಟಿ, ಲುಕ್ ಅಂತೂ ಕ್ರೇಜಿ ಆಗಿದೆ ಈ ಒಂದು ಪ್ರೆಸೆಂಟ್ಗೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 6.52 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. SD+ ನನಗನ್ನಿಸ್ತಂಗೆ ಒಂದು ಪ್ರೆಸೆಂಟ್ಗೆ SD+ ಇರುವಂಥ ಫೋನ್ಗಳು ಸಿಗ್ತವೆ, ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಫೋನ್ಗಳು ಸಿಗ್ತವೆ ಆಯಿತಾ. ನಿಮ್ಗೆ 10,000ಕ್ಕೇ ಸಿಕ್ಬಿಡುತ್ತೆ ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ. ಬಟ್ HD+ ನೀಡಿದ್ದಾರೆ. ಇದು ಡಿಸ್ಪ್ಲೇ ಬಿಟ್ಬಿಟ್ಟು ಬೇರೆ ಸ್ಪೆಸಿಫಿಕೇಷನ್ ಎಲ್ಲ ಚೆನ್ನಾಗಿದೆ ಅಂತ ಅಂದರೆ HD+ ಡಿಸ್ಪ್ಲೇ ಇದ್ದರೆ ಓಕೆ, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಆದರೆ ಬೇರೆ ಸ್ಪೆಸಿಫಿಕೇಷನು ಕಡಿಮೆ ಇದ್ದು ಡಿಸ್ಪ್ಲೇನೂ ಕಡಿಮೆ ಇದೆ ಅಂತ ಅಂದರೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ನೋಡೋಣ ಅದು ಹೆಂಗಿದೆ ಅಂತ. ಬಟ್ ಈ ಡಿಸ್ಪ್ಲೇ ಫುಲ್ HD ನೀಡಬೇಕಾಗಿತ್ತು ಅಂತ ನಾನು ಅಂತೀನಿ. ಡಿಸ್ಪ್ಲೇ ಕ್ಲಾರಿಟಿ ಮಾತ್ರ ತುಂಬ ಚೆನ್ನಾಗಿದೆ ಆಯಿತಾ, ಬಟ್ ರೆಸಲ್ಯೂಷನ್ ಕಡಿಮೆ ಇರುವಂಥದ್ದು. ಇನ್ನು ಆಗಲೇ ಹೇಳ್ದಂಗೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು, 3GB RAM ಮತ್ತು 32GB ಸ್ಟೋರೇಜ್. ಇದೊಂದು eMMC ಸ್ಟೋರೇಜ್ ಆಗಿರುವಂಥದ್ದು, LPDDR4 RAM ಆಗಿರುತ್ತೆ. ಇನ್ನು ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಇಲಿಯೋ P35 ಪ್ರೋಸರ್ ಇರುವಂಥದ್ದು. P35G ಅಲ್ಲ, P35 ಪ್ರೋಸರ್. ಆ್ಯಕ್ಚುಲಿ P35 ಮತ್ತು G35 ಎರಡು ಏನಿದೆ ಸೇಮ್ ಪ್ರೋಸರ್ ಆಯಿತು, ಎರಡು ಕೂಡ ಸೇಮ್ ಪ್ರೋಸರ್. ಅಂಥ ಮೇಜರ್ ಚೇಂಜಸ್ ಏನೂ ಇಲ್ಲ, ಸುಮ್ಮನೆ P ಮತ್ತು G ಅಂತ ಇನಿಷಿಯಲ್ ಚೇಂಜ್ ಮಾಡಿದ್ರೆ ಅಷ್ಟೇ ಆಯಿತಾ. ಸೊ ಅಂಥದ್ದು ಮ್ಯಾಚ್ ಮಾರ್ಕಲ್ಲಿ 1,10,000 ರೇಂಜಲ್ಲಿ ಇದು ರೇಟಿಂಗನ್ನು ನೀಡುತ್ತೆ. ಒಂದು ಲೋ ಎಂಡ್ ಪ್ರೋಸರ್ ಆಯಿತಾ. ಈ ಒಂದು ಪ್ರೆಸೆಂಟ್ಗೆ ಇದಕ್ಕಿಂತ ಎಷ್ಟೋ ಪಟ್ಟು ಒಳ್ಳೆಯ ಪ್ರೋಸರ್ಗಳು ಸಿಗುತ್ತೆ ನಿಮಗೆ. ಸೊ ಈ ಒಂದು 11,000 ರೇಂಜಿಗೆ ಒಂದು ಪ್ರೋಸರ್ ಅಲ್ಲ, 100% ಅಲ್ಲ. ಅಟ್ಲೀಸ್ಟ್ ಇಲಿಯೋ G18 85 ಅಟ್ಲೀಸ್ಟ್ G17 ಆದರೂ ಹಾಕಿದಾರಾ, ಅದು ಇಲ್ಲ. P35 ಅಂತೆ. ಸೊ ಒಳ್ಳೆ ಪ್ರೋಸರ್ ಅಲ್ಲ. ನಾನು ಈ ಒಂದು ಪ್ರೆಸೆನ್ಸ್ಗೆ ನಾನು ಸಜೆಸ್ಟೇ ಮಾಡಲ್ಲ ನಿಮಗೆ ಈ ಪ್ರೋಸರ್ ಫೋನ್ ತೊಗೊಳ್ಳಿ ಒಂದು ಪ್ರೈಸ್ ರೇಂಜಿಗೆ ಅಂತ. ಇದನ್ನೂ ಬಿಡಿ ಹೋಗಲಿ, ಬೇರೆ ನೇಮ್ ಸ್ಪೆಸಿಫಿಕೇಷನ್ ಚೆನ್ನಾಗಿದೆಯೋ ಇಲ್ಲೋ ನೋಡೋಣ, ಕೊನೆಗೆ ನಾನು ಹೇಳ್ತೀನಿ ಫೋನ್ ತೊಗೊಬೇಕೋ ಬೇಡವಾ ಅಂತ. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 13 MP ಮೈನ್ ಸೆನ್ಸರ್ ಇದಾಗಿರುವಂಥದ್ದು. F2.2 ಅಪರ್ಚರ್. ಎಷ್ಟು ಹೇಳಿ? F2.2.
ತುಂಬ ಕಡಿಮೆ ಆಯ್ತಾಯ್ತಾ. ಅಟ್ಲೀಸ್ಟ್ F1.8 F2.0 ನೀಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. F2.2 ಆಗಿರೋದ್ರಿಂದ ಜಾಸ್ತಿ ಲೈಟ್ ಎಂಟ್ರ್ ಆಗಲ್ಲ ಸೆನ್ಸಾರಿಗೆ. ಸೊ ಲೋ ಲೈಟಲ್ಲಿ ಡಬ್ಬ ಆ ಥರ ಫೋಟೋ ತೆಗೆಯುತ್ತೆ, ಕಿತ್ತೋರ ಥರ ತೆಗೆಯುತ್ತೆ. ಸೊ ಗಮನಿಸ್ತಾ ಇದ್ದೀರ ನೀವೇ, ಒಳಗಡೆ ಇಂಡೋರ್ ಫೋಟೋಗ್ರಫಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಔಟ್ಡೋರ್ ಡೇ ಲೈಟಲ್ಲಿ ಲೈಟ್ ತುಂಬ ಚೆನ್ನಾಗಿದೆ ಅಂತಂದರೆ ಒಂದು ಒಳ್ಳೆ ಫೋಟೋ ಅಂತ ತೆಗೆಯುತ್ತೆ. ನೀವೇ ಫೋಟೋ ಸಂಬಾಸ್ ನೋಡಿ ಜಡ್ಜ್ ಮಾಡ್ಬೋದು. ನನಗೇನೋ ಈ ಒಂದು ಮೈನ್ ಸೆನ್ಸರ್ ತೆಗೆಯುವಂಥ ಫೋಟೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಈ ಒಂದು ಪ್ರೆಸೆನ್ಸ್ಗೆ ಇದಕ್ಕಿಂತ ಒಳ್ಳೆಯ ಫೋಟೋವನ್ನು ತೆಗೆಯುವಂಥ ಫೋನ್ಗಳಿದ್ದಾವೆ. ಸೊ ನಾನಂತೂ ಕ್ಯಾಮ್ರಾಗೋಸ್ಕರ ದಯವಿಟ್ಟು ಇದನ್ನು ತೊಗೊಂಬೇಡಿ ಅಂತೀನಿ. ಇನ್ನು ಎರಡನೇ ಸೆನ್ಸರ್ ಬಂದುಬಿಟ್ಟು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು. ಏನಕ್ಕೆ ಈ ಸೆನ್ಸರ್ ಆಗ್ತಾರೆ ಅಂತ ಇದುವರೆಗೂ ನಂಗೆ ಗೊತ್ತಾಗಿಲ್ಲ. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ ರೇರ್ ಕ್ಯಾಮ್ರಾ ಕ್ವಾಲಿಟಿ ಡೇ ಲೈಟಲ್ಲಿ ಚೆನ್ನಾಗಿದೆ, ಲೋ ಲೈಟಲ್ಲಿ ಇಂಡೋರ್ಗೆ ಅಲ್ವೇ ಅಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರದಾಗಿರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಪರವಾಗಿಲ್ಲ, ಒಂದು ಲೆವೆಲಿಗೆ ಓಕೆ. ಈ ಒಂದು ಪ್ರೆಸೆನ್ಸ್ಗೆ ಫ್ರಂಟ್ ಕ್ಯಾಮ್ರಾ ನಂಗೆ ಡೀಸೆಂಟ್ ಅಂತ ಅನ್ನಿಸ್ತು, ಬಟ್ ಬ್ಯಾಕ್ ಕ್ಯಾಮ್ರಾ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಇದು ನನ್ನ ಒಪಿನಿಯನ್ನು. ಸೊ ಕ್ಯಾಮ್ರಾಗೋಸ್ಕರ ಒಂದು ಫೋನ್ ಅಲ್ಲ. ಅಯ್ಯೋ ಇದು ಚೆನ್ನಾಗಿಲ್ಲ ಅಂದರೆ ಬೇರೆನೇನು ಚೆನ್ನಾಗಿರ್ಬೋದು. ಸೊ ಇನ್ನು ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಹಿಂದ್ಗಡೆ. ಸೊ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಮತ್ತು ಫೇಸ್ ಅನ್ಲಾಕ್ ಸರ್ ಇದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡೋದು. ಇದರಲ್ಲಿ ಏನು ತೊಂದರೆ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 4230 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 4230 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಅಂದರೆ ಸ್ವಲ್ಪ ಕಡಿಮೆನೇ ಒಂದು ಲೆವೆಲ್. ಈ ಒಂದು ಪ್ರೆಸೆನ್ಸಿಗೆ ನೋಡೋದಕ್ಕೆ ಹೋದರೆ, ಈ ಪ್ರೆಸೆನ್ಸಿಗೆ ಆಲ್ಮೋಸ್ಟ್ ಎಷ್ಟೋ ಫೋನ್ಗಳು ಇದಕ್ಕಿಂತ ಕಡಿಮೆ ಪ್ರೆಸೆನ್ಸಿಗೆ 7,000-8,000 ರೂಪಾಯಿಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ನೀಡ್ತಾರೆ. ಇವರು 11,000 ರೂಪಾಯಿ ಇಸ್ಕೊಂಬಿಟ್ಟು 2,230 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಅಂದರೆ ಏನು ಮಾಡೋಣ. ಅಟ್ಲೀಸ್ಟು ಜಾಸ್ತಿ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡೋರು ಅದು ಇಲ್ಲ. ಬಾಕ್ಸ್ಗಳಿಗೆ 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ, 10 ವ್ಯಾಟ್ನ. ಓಕೆ, ನೋ ಅಂತೀನಿ. ಸೊ ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸು. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 10 ಬೇಸ್ಮೆಂಟ್ ರನ್ ಆಗ್ತಿರುವಂಥ ಕಲರ್ ವೈಸ್ 7 ಇರುವಂಥದ್ದು, ಜೊತೆಗೆ ಒಂದು ಸಿಂಗಲ್ ಸ್ಪೀಕರ್ ಇದೆ, ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗು, ಸ್ಪೀಕರ್ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಇದಿಷ್ಟು ಒಂದು ಫೋನ್ನ ಫೀಚರ್ಸು, ಮೈನ್ ಫೀಚರ್ಸು. ಸೊ ನೀವು ಅದರ ಕೇಳ್ಬೋದು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನಾನು ನಿಮಗೆ ಸಜೆಸ್ಟೇ ಮಾಡಲ್ಲ ಈ ಒಂದು ಫೋನ್ ಪರ್ಚೇಸ್ ಮಾಡಿ ಅಂತ. ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಕೈ ಬಿಟ್ಬಿಡಿ. ನನಗನ್ನಿಸ್ದಂಗೆ ಈ ಒಂದು ಪ್ರೈಸ್ನಾಗ ಇದಕ್ಕಿಂತ ಒಳ್ಳೆ ಫೋನ್ಗಳು ಆರಾಮಾಗಿ ಸಿಗುತ್ತೆ. ಇದು ನನ್ನ ಒಪಿನಿಯನ್, ಆನೆಸ್ಟ್ ಒಪಿನಿಯನ್ನು. ಸೊ ನಿಮಗೆ ಫುಲ್ HD ರೆಸೊಲ್ಯೂಷನ್ ಆಗಿರ್ಬೋದು, ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಆಗಿರ್ಬೋದು, ಇದಕ್ಕಿಂತ ಜಾಸ್ತಿ ರ್ಯಾಮ್, ಇದಕ್ಕಿಂತ ಜಾಸ್ತಿ ಇಂಟರ್ನಲ್ ಮೋಡ್, ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ, ಇದಕ್ಕಿಂತ ಒಳ್ಳೆ ಬ್ಯಾಟ್ರಿ, ಇದಕ್ಕಿಂತ ಒಳ್ಳೆ ಚಾರ್ಜರ್ ಇರುವಂಥ ಫೋನ್ಗಳು ಸಿಗುತ್ತೆ. ಯಪ್ಪ, ಎಲ್ಲದು ಕಡಿಮೆ ಕೊಟ್ಬಿಟ್ಟು 11,000 ರೂಪಾಯಿಗೆ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಈ ಕಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ.